ಆಷಾಢ ಮಾಸದಲ್ಲಿ ಬರುವ ವರ್ಷದ ಮೊದಲ ಹಬ್ಬ ನಾಗರ ಪಂಚಮಿಯ ಆಚರಣೆಗೆ ಉಡುಪಿ ಸಜ್ಜಾಗಿ ನಿಂತಿದೆ. ಕೃಷ್ಣ ನಗರಿ ಉಡುಪಿಯಲ್ಲಿ ತನು ಅರ್ಪಿಸಿ ನಾಗನ ಆರಾಧನೆಗೆ ಭಕ್ತರು ತಯಾರಿಯನ್ನ ನಡೆಸುತ್ತಿದ್ದಾರೆ. ಅದರಲ್ಲೂ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಕೇದಿಗೆ ಕಂಪಿನ ಜೊತೆಗೆ ಸಿಯಾಳದ ರಾಶಿ ಕಾಣಸಿಗುತ್ತದೆ. ಈ ವರ್ಷ ನಮಗೆ ಕಮ್ಮಿ ಆಗಿದೆ. ಅರ್ಧಕ್ಕೆ ಅರ್ಧ ಅಂದರೆ ನಮಗೆ 300 ಕೊಂಡ ಸಿಕ್ಕಿದೆ ಇಲ್ಲಿ ಊರಿಗೆ. ಇನ್ನು ಅರ್ಧ ನಾವು ತೆಮ್ಮನೆಯಿಂದ ತರಿಸ್ಬೇಕು. ಅಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಕಿದಾಗ ನಮಗೆ ಒಂದಕ್ಕೆ 55 ರೂಪಾಯಿ ಬೀಳ್ತದೆ. ನಾವು ಮಾರಬೇಕಾದ್ರೆ 65 ಒಂದು 70 ರೂಪಾಯಿ ಮಾರಬೇಕು. ಮತ್ತು ಅದರಲ್ಲಿ ನಮಗೆ ಗಾಡಿ ಬಾಡಿಗೆ ಬೀಳ್ತದೆ. ಗಾಡಿ ಬಾಡಿಗೆ ಬಂದು ನಮಗೆ 1,000 ರೂಪಾಯಿ ಬೀಳ್ತದೆ. ಹಾಗೆ ಇಲ್ಲಿ ಜನರು ಇಲ್ಲಿ 70 ರೂಪಾಯಿ 60 ರೂಪಾಯಿ ಅಂತ ತೆಗಿತಾರೆ, ಬಾಯಿ ಜಾಗ ತೆಗಿತಾರೆ. ಹಾಗಾಗಿ ನಾವು 60 ರೂಪಾಯಿ ಮಾರಲೇಬೇಕು. ಇಲ್ಲಿ ನಗರಸಭೆಯವರು ಬರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಚಾರ್ಜ್ ನಾವು ಕೊಟ್ಟರೆ ಆಯ್ತು 100 ರೂಪಾಯಿ. ತುಂಬ ಕಮ್ಮಿ ಆಗಿದೆ, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಆಗಿದೆ. ಈ ಸತಿ ಅಂಥದ್ದು ಏನಿಲ್ಲ, ರೋಗ ಬಂದು ಇದಾಗಿದೆ. ಹಾಗಾಗಿ ಹಬ್ಬ ಎಂದರೆ ಉಡುಪಿ ಸ್ಥಳೀಯರಿಗೆ ಮಾತ್ರವಲ್ಲದೆ ಊರ ಪರವೂರಿನವರಿಗೂ ಬದುಕು ಕಟ್ಟಿಕೊಳ್ಳಲು ಅವಕಾಶ ನೀಡುತ್ತದೆ. ಹಬ್ಬವೆಂದರೆ ಉಡುಪಿಯಲ್ಲಿ ಹೂಗಳ ಮೇಳವೇ ನಡೆಯುತ್ತೆ. ರಸ್ತೆಯುದ್ದಕ್ಕೂ ವಿವಿಧ ಬಗೆಯ ಹೂಗಳ ವ್ಯಾಪಾರಿಗಳು ಕಾಣಸಿಗುತ್ತಾರೆ. ಅಂತೆಯೇ ನಾಗರ ಪಂಚಮಿಯ ಆಚರಣೆಗೆ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಲವು ವರ್ತಕರು ಕೇದಿಗೆ ಹಾಗೂ ಸಿಯಾಳದ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಮಳೆಯ ಕೃಪೆಯೇ ಈ ವ್ಯಾಪಾರಿಗಳಿಗೆ ಈ ವರ್ಷ ಆಧಾರ. ಅತ್ತ ಹೆಚ್ಚಾಗುವಂತಿಲ್ಲ, ಇತ್ತ ಕಡಿಮೆಯಾಗುವಂತೆಯೂ ಇಲ್ಲ. ಒಂದೆಡೆ ಇಳುವರಿ ಕಡಿಮೆ, ಮತ್ತೊಂದೆಡೆ ಬೆಲೆಯೂ ಹೆಚ್ಚು ಮಾಡುವಂತಿಲ್ಲ. ಒಟ್ಟಿನಲ್ಲಿ ವ್ಯಾಪಾರಸ್ಥರಿಗೆ ಈ ವರ್ಷ ಅದೃಷ್ಟ ಪರೀಕ್ಷೆಯೇ ಸರಿ.